ಹಾಯ್ ಹಲೋ ನಮಸ್ಕಾರ. ನನ್ನ ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗದ ಸಹ ಕಾರ್ಯದರ್ಶಿಗಳು ಜೊತೆಗೆ ನರಸಿಂಹರಾಜಪುರ ತಾಲೂಕಿನ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಕೂಡ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಕುರಿತಾಗಿ ಹಲವಾರು ರೀತಿಯಲ್ಲಿ ಸಂಘಟನೆ ಮಾಡ್ತಿರುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರುವಂತಹ ಶ್ರೀಯುತ ಆರ್ ಡಿ ಮಹೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಆರ್ ಡಿ ಮಹೇಂದ್ರ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರಿ ಮಹೇಂದ್ರ ಅವರೇ, ಪ್ರಮುಖವಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲಾ ಭಾಗದಲ್ಲೂ ಕೂಡ ನಡೀತಾ ಇರುವಂತದ್ದು. ಆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಪ್ರಮುಖ ಉದ್ದೇಶ ಇದೆ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ಪ್ರಾರಂಭ ಆಯಿತು. 100 ವರ್ಷಗಳ ಕಾಲ ಈ ಸಮಾಜ ದೇಶಕ್ಕೋಸ್ಕರ ಕೆಲಸ ಮಾಡಿದೆ. ಹಾಗಾಗಿ ಅದರ 100ನೇ ವರ್ಷ ಸಂಘದ ಶತಾಬ್ದಿಯ ಕಾರ್ಯಕ್ರಮ ಸಲುವಾಗಿ ಇಡೀ ದೇಶದ ಕಾರ್ಯಕ್ರಮ ಆಗ್ತಾ ಇದೆ. ಒಂದಷ್ಟು ಜನರಿಗೆ ಸಂಘ ಗೊತ್ತಿಲ್ಲ. ಹೊರಗಡೆ ನಿಂತು ಮಾತಾಡುವಂತಹ ಒಂದಷ್ಟು ಜನ ವ್ಯಕ್ತಿಗಳಿಗೆ ಸಂಘ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಈ 100 ವರ್ಷದಲ್ಲಿ ಸಮಾಜದ ಬಗ್ಗೆ ದೇಶಕ್ಕೋಸ್ಕರ ಕೆಲಸ ಮಾಡಿದಂತ, ಧರ್ಮಕ್ಕೋಸ್ಕರ ಕೆಲಸ ಮಾಡಿದಂತ ಸಂಘಟನೆಯ ಸತ್ಯಾಸತ್ಯತೆ ಸಮಾಜಕ್ಕೆ ಗೊತ್ತಾಗಸಾಗಿದೆ. ಶತಾಬ್ದಿಯ ಸಲುವಾಗಿ ಒಂದು 100ನೇ ವರ್ಷದ ಕಾರ್ಯಕ್ರಮನ ಇಡೀ ದೇಶದ ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಯೋಚನೆ ಆಗಿದೆ. ಅಂದ್ರೆ ಈಗ ಆಚರಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪೂರೈಸಿರುವಂತದ್ದು. ನೀವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 2-3 ದಶಕ ನಿರಂತರವಾಗಿ ಕಳಿಸಿಕೊಂಡಿರುವಂತದ್ದು. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯ ಪ್ರಭಾವ ಇದೆ? ಖಂಡಿತವಾಗಿಯೂ ಒಂದು ಸಮಾಜದ ಮಧ್ಯದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಹೇಳಿ ತೋರಿಸಿಕೊಟ್ಟದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಮಯ ನಮಗೆ ಕೊಟ್ಟಂತ, ದೇವರು ಕೊಟ್ಟಂತ ಸಮಯದಲ್ಲಿ ಒಂದಷ್ಟು ಸಮಯ ನಮಗೆ, ಒಂದಷ್ಟು ಸಮಯ ಸಮಾಜಕ್ಕೋಸ್ಕರ ಅಂತ ಹೇಳಿ ತೋರಿಸಿಕೊಟ್ಟದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಸಂಘದಲ್ಲಿ ಸುಮಾರು 1990ರಿಂದ 98ರವರೆಗೆ ಸಂಘದ ಕೆಲಸವನ್ನು ಮಾಡಿದೆ. ಆಮೇಲೆ ನಾನು ಬಜರಂಗ ದಳದ ಸುಮಾರು ಒಂದು 10-15 ವರ್ಷ ಕೆಲಸ ಮಾಡಿದೆ. ಈಗ VSTಯಲ್ಲಿ ನಾನು ಕೆಲಸ ಮಾಡಿದೆ, ವಿಶ್ವದ ಕೆಲಸ ಮಾಡಿದೆ. ಒಟ್ಟು ಸಂಘದ ವಿವಿಧ ಕ್ಷೇತ್ರದ ಒಳಗಡೆ 33 ವರ್ಷಕ್ಕೂ ಹೆಚ್ಚು ನಾನು ಸಂಘಟನೆ ಕೆಲಸ ಮಾಡಿದೆ. ವೈಯಕ್ತಿಕವಾಗಿ ನಿಮಗೆ ಖುಷಿ? ಖಂಡಿತ. ಅದರ ಜೊತೆ ಈಗ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಎಲ್ಲ ಕಡೆ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ? ಒಟ್ಟು ಸಂಘ ಇವತ್ತು ತಾಲೂಕಿನ ನರಸಿಂಹರಾಜಪುರ ತಾಲೂಕಿನ ಯೋಜನಾ ಸಮಿತಿಯ ಉಪಾಧ್ಯಕ್ಷ ಅಂತ ಹೇಳಿ ಘೋಷಣೆ ಮಾಡಿದೆ. ಅದು ಜವಾಬ್ದಾರಿ ಅಲ್ಲ, ಸ್ಥಾನ, ಅದು ಕೆಲಸ ಮಾಡಲಿಕ್ಕೆ ಸ್ವಲ್ಪಟ್ಟಂತ ಒಂದು ಜವಾಬ್ದಾರಿ. ಬಟ್ ಸುಮಾರು 15 ಜನ ತಂಡವಾಗಿ ಇಲ್ಲಿ ತಾಲೂಕಿನ ಕೆಲಸ ಮಾಡಿದೆ. ಅಲ್ಲಿನ ಕೆಳಗಡೆ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಸಮಿತಿಗಳು ಮಾಡಿ ಕೆಲಸ ಮಾಡ್ತೇವೆ. ನಾವು ಈ ಭಾಗದಲ್ಲಿ, ಬಾಳೆಹೊನ್ನೂರಿನ ಭಾಗದಲ್ಲಿ ಒಂದಷ್ಟು ಓಡಾಟ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ತಾಲೂಕಿನಲ್ಲಿ ಸುಮಾರು 11ಕ್ಕೂ ಹೆಚ್ಚು ಕಾರ್ಯಕ್ರಮ ಇದರ ಯೋಜನೆ ಆಗಿದೆ. ಬಾಳೆಹೊನ್ನೂರಿನಲ್ಲಿ ನಾಡಿದ್ದು 30ನೇ ತಾರೀಕು ಬಾಳೆಹೊನ್ನೂರಿನಲ್ಲಿ ಕೂಡ ನೀವು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಆ ಒಂದು ಬಾಳೆಹೊನ್ನೂರಿನಲ್ಲಿ ನಡೆಯುವಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ತಯಾರಿಯಾಗಿರ್ಬೋದು, ಯಾವತ್ತು ಮತ್ತೆ ನಡೆಯುವಂತಹ ಒಂದು ಕಾರ್ಯಕ್ರಮದ ವಿಶೇಷತೆ ಇದೆ. ಒಂದು ಈಗಲೇ ಹೇಳಿದರೆ, ನಾಡಿದ್ದು ಜನವರಿ 30ನೇ ತಾರೀಕು ಬಾಳೆಹೊನ್ನೂರಿನಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಸಂಘಕ್ಕೆ 100 ವರ್ಷ ಆಗಿದೆ. ಅಂದ್ರೆ ಇಡೀ ಹಿಂದೂಗಳು ಸೇರಿ ಆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಯೋಚನೆ ಬಂದಿದೆ. ಈಗ ನನ್ನ ಮಾತ್ರ ನಾನು ಆಚರಣೆ ಮಾಡ್ಕೊಂಡಿಲ್ಲ. ಹಾಗಾಗಿ ಸಂಘಕ್ಕೆ 100 ವರ್ಷ ಆಗಿದೆ. ಸಂಘ 100 ವರ್ಷ ಇಡೀ ದೇಶಕ್ಕೆ ಕೆಲಸ ಮಾಡಿದೆ. ಸಂಘದಲ್ಲಿ 100 ಜನ ತನ್ನ ಮನೆ ಮಠ ಎಲ್ಲರೂ ತ್ಯಾಗವನ್ನು ಮಾಡಿ ಸಮಾಜಕ್ಕೋಸ್ಕರ ದುಡಿದಂತ 100 ಜನ ಕೆಲಸ ಮಾಡಿದೆ. ಆ ಕೆಲಸ ಮಾಡಿದಂತ ತ್ಯಾಗದ ಪ್ರತಿಫಲವಾಗಿ 100 ವರ್ಷ ಸುದೀರ್ಘವಾಗಿ ಕೆಲಸ ಮಾಡಿದೆ. ಆ 100 ವರ್ಷ ಏನ್ ಕೆಲಸ ಸಮಾಜದಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ಇಡೀ ಹಿಂದೂ ಸಮಾಜಕ್ಕೆ ಕಳಿಸ್ಕೊಡ್ಬೇಕು, ಇಡೀ ಹಿಂದೂ ಸಮಾಜ ಸೇರಿ ಈ ಕೆಲಸ ಕಾರ್ಯಕ್ರಮ ಮಾಡಬೇಕು ಅಂತ ಯೋಜನೆಗಳಾಗಿದೆ. ಸುಮಾರು 2 ತಿಂಗಳಿಂದ ಪ್ರತಿ ಶುಕ್ರವಾರ ಸಂಜೆ ನಾವು ಇಡೀ ಹಿಂದೂ ಸಮಾಜದ ಬೆನ್ನೆ ವ್ಯಕ್ತಿಗಳು, ಆಯ್ದ ವ್ಯಕ್ತಿಗಳನ್ನು ಸೇರಿಸಿ ಪ್ರತಿ ಸಂಜೆ ಮೀಟಿಂಗ್ ಮಾಡಿದ್ದೀವಿ. ನಾವು ಚರ್ಚೆಗಳಾಗಿದೆ. ಇಡೀ ಕಾರ್ಯಕ್ರಮ ಚೆನ್ನಾಗಬೇಕು ಅಂತ ಹೇಳಿ ಒಂದು 7-8 ಆಯಾಮಗಳು ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ 4 ಪ್ರಮುಖ ಆಯಾಮಗಳು ಮಾಡಿದ್ದೀವಿ. ಒಂದು ಸಂಗ್ರಹ ಇರ್ಬೋದು, ಅಲಂಕಾರ ಇರ್ಬೋದು. ಅವತ್ತು ಕಾರ್ಯಕ್ರಮ ನಮ್ದು 5 ಗಂಟೆಗೆ ಪ್ರಾರಂಭ ಆಗುತ್ತೆ, 8 ಗಂಟೆಗೆ ಮುಗಿಯುತ್ತೆ. ತಾಯಿಯರಿಗೆ ವಾಪಸ್ ಮನೆಗೆ ಹೋಗಿ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿದ್ದೀವಿ. ಊಟದ ಆಯಾಮಗಳು 4 ಪ್ರಮುಖ ಆಯಾಮಗಳು ಯೋಚನೆ ಮಾಡಿದ್ವಿ. ಇಡೀ ಹಿಂದೂ ಸಮಾಜ ನಮ್ಮ ಅನುಕೂಲಕ್ಕೋಸ್ಕರವಾಗಿ ಬೇರೆ ಬೇರೆ ವ್ಯವಸ್ಥೆಗಳಿರೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ಎಲ್ಲರೂ ಮರೆತು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಇಡೀ ಹಿಂದೂ ಸಮಾಜ ಬಾಳೆಹೊನ್ನೂರಿನಲ್ಲಿ, ವಿಶೇಷವಾಗಿ ತಾಲೂಕಿನಲ್ಲಿ, ವಿಶೇಷವಾಗಿ ಬಾಳೆಹೊನ್ನೂರಿನಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟು ಸೇರಿ ಕೆಲಸ ಮಾಡ್ತಿದೆ. ರಾಜಕೀಯ ಬದಿಗಿಟ್ಟು, ಸಂಘ ಸಂಸ್ಥೆ ಬದಿಗಿಟ್ಟು, ಜಾತಿಯನ್ನು ಬದಿಗಿಟ್ಟು ಇಡೀ ದೇಶ ನನ್ನ ದೇಶಕ್ಕೋಸ್ಕರ ಕೆಲಸ ಅನ್ನೋ ದೃಷ್ಟಿಯಿಂದ ಸಂಘದ ಹೆಸರಿನಲ್ಲಿ, ಅದರಲ್ಲಿ ವಿಶೇಷವಾಗಿ
ಆಯೋಜನಾ ಸಮಿತಿ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಒಂದು ಬಾಳೆಗೊನೆಯಲ್ಲಿ ನಡೆಯುವಂತ ಕಾರ್ಯಕ್ರಮ ಯಾವ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮತ್ತೆ ಎಷ್ಟು ಜನ ಸೇರುವ ಒಂದು ನಿರೀಕ್ಷೆ ಇದೆ? ಈಗ ಅಲ್ಲಿ ಕಾರ್ಯಕ್ರಮದಲ್ಲಿ 2 ವಿಶೇಷ ಕಾರ್ಯಕ್ರಮ, ಒಂದು ಶೋಭಾಯಾತ್ರೆ, ಇನ್ನೊಂದು ಧಾರ್ಮಿಕ ಸಭೆ. ಬಾಳೆಹೊನ್ನೂರಿನ ಮಾರ್ಕಂಡೇಶ್ವರ ದೇವಸ್ಥಾನದಿಂದ 30ನೇ ತಾರೀಕು ಕರೆಕ್ಟ್ 5 ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಮಾಡ್ತೀವಿ. ಆ ಶೋಭಾಯಾತ್ರೆಯಲ್ಲಿ ನಾವು ಒಂದಷ್ಟು ಕಲಾ ತಂಡಗಳು ಜೋಡಣೆ ಮಾಡಲು ಯೋಚನೆ ಮಾಡಿದ್ವಿ. ಕಲಾ ತಂಡಗಳು ಕೂಡ ಸ್ಥಳೀಯವಾಗಿ ಇರಬೇಕು ಅಂತ ಯೋಚನೆ ಮಾಡಿದ್ವಿ. ಕಲಾ ತಂಡಗಳಲ್ಲಿ ವಿವಿಧ ವೇಷಗಳನ್ನು ಹಾಕೊಂಡು ಬರಬೇಕು ಅಂತ. ಅಂದ್ರೆ ಇವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದ ಮಹಾಪುರುಷರ ವೇಷಗಳಿರ್ಬೋದು, ಅಥವಾ ದೇವದೇವರ ವೇಷಗಳನ್ನ ಹಾಕಬೇಕು, ಬೇರೆ ಯಾವುದಿಲ್ಲ ಅಂತ ಅನ್ಕೊಂಡಿದ್ವಿ. ಕಲಾ ತಂಡಗಳು ಸ್ಥಳೀಯ ಕಲಾ ತಂಡಗಳು ಯೋಚನೆ ಮಾಡಿದ್ವಿ. ಅದು 5 ಗಂಟೆಗೆ ನಮ್ಮ ಮಾರ್ಕಂಡೇಶ್ವರ ದೇವಸ್ಥಾನದ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಜೆಸಿ ಸರ್ಕಲ್ ಮತ್ತು ರೋಟರಿ ಸರ್ಕಲ್ ಮುಖಾಂತರ ಬಂದು ಅಲ್ಲಿಂದ ವಾಪಸ್ ಬಾಳೆಹೊನ್ನೂರಿನ ಕಲಾರಂಗ ಕ್ರೀಡಾಂಗಣಕ್ಕೆ ಅದು ಸಮಾಪ್ತಿ ಆಗುತ್ತೆ. ಸಂಜೆ 6 ಗಂಟೆಗೆ ಧಾರ್ಮಿಕ ಸಭೆ ಪ್ರಾರಂಭ ಆಗುತ್ತೆ. ಈ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನ ನಮ್ಮೆಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳಾದಂಥ ಔದಿಚಿಂಚೇರಿ ಶೃಂಗೇರಿ ಶಾಖಾ ಮಠದ ಗುರುನಾಥ ಸ್ವಾಮೀಜಿಯವರು ಮತ್ತು ಆಶೀರ್ವಚನವನ್ನು ಮಾಡ್ತಾರೆ. ಆ ಸಭೆಯ ಅಧ್ಯಕ್ಷರನ್ನ ನಮ್ಮೆಲ್ಲ ಹಿರಿಯರು, ನಮ್ಮ ಮಾರ್ಗಸೂಚಿತ ಶ್ರೀ ರುದ್ರಪೂರ್ವ ಅಂತ ಹೇಳಿ ಶ್ರೀರಾಮನಗರ ಸ್ಟೇಟ್ ಹಲ್ಸೂರು ಅವರು ಆ ಸಭೆಯ ಅಧ್ಯಕ್ಷರಾಗ್ತಾರೆ. ದಿಕ್ಸೂಚಿ ಭಾಷಣದ ನಮ್ಮೆಲ್ಲ ಹಿರಿಯರು ಇಡೀ ಜೀವನವನ್ನ ಸಮಾಜ ಸಂಘಟನೆಗೋಸ್ಕರ ಸವಿದಂತ ಮಹಾನ್ ವ್ಯಕ್ತಿ ಅವರು ಸೀತಾರಾಮ್ ಕಿಬಿಲಾರ್ ಅಂತ ಹೇಳಿ ಸಂಘದ ಪ್ರಚಾರಕರು. ಅವರು ಬಹಳ ದೊಡ್ಡ ಸಾಧನೆ, ಇಡೀ ದೇಶಕ್ಕೋಸ್ಕರ ಗ್ರಾಮನ ಸಂಪರ್ಕ ಮಾಡುವ ದೃಷ್ಟಿಯಿಂದ ಸುಮಾರು ಕನ್ಯಾಕುಮಾರಿಯಿಂದ ಕಾಶ್ಮೀರ ವಾಪಸ್ ಮತ್ತೆ ಕನ್ಯಾಕುಮಾರಿಗೆ ಪಾದಯಾತ್ರೆ ಮುಖಾಂತರ ಸಮಾಜದ ಜಾಗೃತಿ ಮಾಡಿದ ಮಹಾನ್ ವ್ಯಕ್ತಿ. ಅದು ಸುಮಾರು 23 ರಾಜ್ಯಗಳ ಆ ಸಮಯದಲ್ಲಿ ಸಂಪರ್ಕ ಆಗಿದೆ. 2300 ಕಿಲೋಮೀಟರ್ ಬರೀ ಪಾದಯಾತ್ರೆ ಮುಖಾಂತರ ಸುಮಾರು 2300 ಗ್ರಾಮ, 1797 ದಿನಗಳ ಪ್ರವಾಸ, ಎಲ್ಲೂ ಪಾದಯಾತ್ರೆ ಮುಖಾಂತರ ಸಮಾಜನ ಜಾಗೃತಿ ಮಾಡಿದಂತ ಮತ್ತು ಸಮಾಜನ ಮುಟ್ಟಿದಂತ ಮಹಾನ್ ವ್ಯಕ್ತಿ ಅವತ್ತಿನ ಕಾರ್ಯಕ್ರಮ ದಿಕ್ಸೂಚಿ ಭಾಷಣಕಾರಾಗಿ ನಮ್ಮ ಮಾಡಿದ್ದಾರೆ. ಸುಮಾರು ಕನಿಷ್ಠ ಒಂದು 5,000 ಜನ ಸೇರಿಸಬೇಕು ಅಂತ ಅನ್ಕೊಂಡಿದ್ದೀವಿ. ನಾವು ಮುಡ್ತೇವೆ, ಅದರಲ್ಲಿ ವಿಶೇಷವಾಗಿ ಆಗ್ತಕ್ಕಂಥ ಯೋಜನೆಗಳು ಕೂಡ ಆಗಿದೆ. ಅಷ್ಟು ಜನರಿಗೆ ಪಾನೀಯ ವ್ಯವಸ್ಥೆ ಶೋಭಾಯಾತ್ರೆ ಮುಗಿದ ತಕ್ಷಣ ಇಲ್ಲಿ ಧಾರ್ಮಿಕ ಸಭೆ ಆಗುತ್ತೆ, ಅಲ್ಲಿ ಪಾನೀಯ ವ್ಯವಸ್ಥೆ ಮಾಡಿದ್ವಿ. ಸಭೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ಸರ್ ಕನಿಷ್ಠ 1 ಗಂಟೆ, 8 ಗಂಟೆ ಮುಗಿಯುತ್ತೆ. 8:15 ಗಂಟೆ ಒಳಗೆ ಊಟದ ವ್ಯವಸ್ಥೆ ಮುಗಿಯುತ್ತೆ. ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಈಗ ಬೇರೆ ಕಡೆಯಿಂದ ಕೂಡ ಜನ ಬರ್ತಾರೆ. ಬಾಳೆಹೊನ್ನೂರು ಅಂದ್ರೆ ಹಳ್ಳಿಗಾಡಾಗಿರ್ಬೋದು, ಎಸ್ಟೇಟ್ಗಳಲ್ಲಿರುವಂತರಾಗಿರ್ಬೋದು, ಅಂದ್ರೆ ಬೇರೆ ಬೇರೆ ಇಂಟೀರಿಯರ್ ಇರುವಂತದ್ದು. ಆ ಬೇರೆ ಕಡೆಯಿಂದ ಬರುವ ಜನರಿಗೆ ಏನಾದ್ರು ವ್ಯವಸ್ಥೆ ಏನಾದ್ರು ಇದೆಯಾ? ವಾಹನ ವ್ಯವಸ್ಥೆ ಈ ರೀತಿ ಏನಾದ್ರು ಇದೆಯಾ? ಇಲ್ಲ, ಸಂಘ ಯಾವುದೇ ಕಾರಣಕ್ಕೂ ಹಣ ಕೊಟ್ಟು ಕರ್ಕೊಂಡ್ಬರುವಂತಹ ವ್ಯವಸ್ಥೆ ಇಲ್ಲೂ ಕೂಡ ಇಲ್ಲ. ಸಂಘ ಮತ್ತೆ ವಿವಿಧ ಕ್ಷೇತ್ರದ ಕೆಲಸ ಮಾಡಿ ರಾಜಕೀಯ ಪಕ್ಷದ ಹೊರತುಪಡಿಸಿ ಯಾವುದೇ ಸಂಘಟನೆ ಸಂಖ್ಯೆಗೋಸ್ಕರವೇ ಕಾರ್ಯಕ್ರಮ ಆಗ್ತಾ ಇದೆ. ಪ್ರಚಾರದ ಸಮಾಜಕ್ಕೆ ಮುಸ್ಲಿಗೋಸ್ಕರ ಈ ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಕೂಡ ಸ್ವಯಂಪ್ರೇರಿತವಾಗಿ ಬರಬೇಕು. ಇವತ್ತು ಕೂಡ ಸಾಕಷ್ಟು ಪ್ರವಾಸ ಮಾಡ್ತಿದ್ದಾರೆ, ಬೆಟ್ಟ ಕಟ್ಟಿದೆ, ಓಡಾಟ ಮಾಡ್ತಿದ್ದಾರೆ, ಮನೆ ಸಂಪರ್ಕಗಳಾಗ್ತಿದೆ. ಎಲ್ಲವೂ ಕೂಡ ಸ್ವಯಂಪ್ರೇರಿತವಾಗಿ ನಮ್ಮ ಸ್ವಯಂ ಸೇವಕ ಅಂತ ಹೇಳಿ ಸಮಾಜದ ಕೆಲಸ ಮಾಡ್ತೀವಿ. ಜನರನ್ನ ಕರ್ಕೊಂಡ್ಬಂದು ನಾವೆಲ್ಲೂ ಪ್ರದರ್ಶನ ಮಾಡುವ ವ್ಯವಸ್ಥೆಗಳಿಲ್ಲ. ಹಾಗಾಗಿ ನಾವು ಆ ಸಲುವಾಗಿ ಈ ಸಂಘದ ಶತಾಬ್ದಿ ಕಾರ್ಯಕ್ರಮದ ಸಲುವಾಗಿ ಮೊನ್ನೆ ವಿಜಯದಶಮಿಯಿಂದ 2025 ವಿಜಯದಶಮಿಯಿಂದ 2026 ವಿಜಯದಶಮಿಗೆ ಬಂದು 1 ವರ್ಷ ಪೂರ್ತಿ ಈ ಶತಾಬ್ದಿ ಕಾರ್ಯಕ್ರಮ ವಿಶೇಷವಾಗಿ 4 ಕಾರ್ಯಕ್ರಮಗಳನ್ನ ಸಂಘ ಮಾಡಬೇಕು ಅಂತ ಹೇಳಿ ಈಗಲೇ 3 ಕಾರ್ಯಕ್ರಮ ಮುಗಿಸಿದ್ದೀವಿ. ಒಂದು ಕರುಣಾ ಸಮಾವೇಶ ಇರ್ಬೋದು, ಒಂದು ಪಥಸಂಚಲ ಕಾರ್ಯಕ್ರಮ ಇರ್ಬೋದು, ಮನೆ ಡಿಸೆಂಬರ್ ನಡೆದಂತ ಮನೆ ಗೃಹ ಸಂಪರ್ಕ, ವಿಶೇಷವಾಗಿ ಸಾಕಷ್ಟು ತಾಯಿಯಿಂದ ಹೆಚ್ಚರಲ್ಲಿ ಭಾಗವಹಿಸಿದ್ರು. ಎಲ್ಲವೂ ಮತ್ತು ಎಲ್ಲ ಗೃಹ ಸಂಪರ್ಕ ವ್ಯವಸ್ಥೆಗಳಾಗಿದೆ. ಇದ್ರ ಜೊತೆಗೆ ಮನೆ ನಿರಂತರವಾಗಿ ನಾವು ಯಾವ ಬೂತನ್ನ ಯಾರ ಮನೆ ಸಂಪರ್ಕ ಮಾಡಬೇಕು, ಯಾವುದೋ ಮಲ್ಟಿ ಮುಖಾಂತರ ಜನ ಸೇರಿಸೋದಿಲ್ಲ, ಯಾವುದೋ ವಾಟ್ಸ್ಆಪ್ ಮತ್ತು ಸೋಷಿಯಲ್ ಮೀಡಿಯಾ ಒಂದು ಭಾಗ ಇರ್ಬೋದು, ಅದು ಬೇರೆ ಅಷ್ಟೇ, ಅದು ಪ್ರಚಾರಕ್ಕೆ. ಆದ್ರೆ ಯಾವುದೋ ಪ್ರಚಾರಕ್ಕೋಸ್ಕರವಾಗಿ ಸಂಖ್ಯೆ ಬರುತ್ತಂತೆ ಪ್ರತಿಯೊಬ್ಬ ವರ್ತರು ಬಿಡ್ತಾರೋ ಅಲ್ಲ, ಪ್ರತಿಯೊಂದು ಮನೆಗೆ ಈ ವಿಚಾರ ಮುಟ್ಟಬೇಕು ಅಂತ ಹೇಳಿ ಸಣ್ಣ ಸಣ್ಣ ತಂಡಗಳನ್ನು ಮಾಡಿ ಪ್ರತಿಯೊಬ್ಬ ಹಿಂದೂ ಮನೆಯ ಸಂಪರ್ಕ ಮಾಡುವ ವ್ಯವಸ್ಥೆ ಆಗಿತ್ತು. ಅದರ ಜೊತೆಗೆ ನರಸಿಂಹರಾಜಪುರ ತಾಲೂಕಿನ ಒಟ್ಟು ಎಷ್ಟು ಕಡೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಾ? ಮತ್ತೆ ಎಲ್ಲೆಲ್ಲಿ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿಯ ತಯಾರಿಗಳು ನಡೀತಾ ಇದೆ? ಒಟ್ಟು 11ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಈಗಾಗಲೇ ಯೋಚನೆ ಆಗಿದೆ. ಇನ್ನೊಬ್ಬರ ಭಾಗದಲ್ಲಿ ಒಂದು ತಂಡ ಬೇರೆ ಯೋಚನೆ ಮಾಡ್ತಿದೆ, ಮತ್ತೆ ಬಾಳೆಹೊನ್ನೂರು ಒಟ್ಟು 11ಕ್ಕೂ ಹೆಚ್ಚು ಕಾರ್ಯಕ್ರಮ ಯೋಚನೆ ಮಾಡಿದೆ. ಬಾಳೆಹೊನ್ನೂರಲ್ಲಿ 3 ಕಾರ್ಯಕ್ರಮ ಆಗುತ್ತೆ. ಒಂದು ಬಾಳೆಹೊನ್ನೂರು, ಒಂದು ಗಡಿಗೇಶ್ವರ, ಇನ್ನೊಂದು ಮೇಲ್ಪಾಲ್. ಅದು ಸ್ವಲ್ಪ ಗ್ರಾಮಾಂತರ ಪ್ರದೇಶ ಆಗಿತ್ತು. ಈ ಬಾಳೆಹೊನ್ನೂರಿಗೆ ಹೆಚ್ಚು ಬನ್ನೂರು ಪಂಚಾಯತ್ ಮತ್ತು ನಾವು ಮಾಗುಂಡಿ ಪಂಚಾಯತ್ನ ಸೇರಿಸುವ ಕೆಲಸ ಮಾಡ್ತೀವಿ. ಅದು ಕರ್ಕೇಶ್ವರ ಮತ್ತು ಗಡಿಗೇಶ್ವರ ಪಂಚಾಯತಿ ಬೇರೆ ಯೋಚನೆ ಮಾಡಿದ್ವಿ. ಈ 3 ಪಂಚಾಯತ್ನ ಸ್ವಲ್ಪ ಸಂಖ್ಯೆ ನಾವು ನಿರೀಕ್ಷೆ ಮಾಡಿದ್ವಿ. ಅದರ ಜೊತೆಗೆ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಮೂಲಕ ಈ ಒಂದು ಸಮಾಜಕ್ಕೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾ ಇದೆ?
ನೋಡಿ, ಸಂಘ ನಿಸ್ವಾರ್ಥದಿಂದ ಒಬ್ಬ ಸ್ವಯಂ ಸೇವಕ ಕೆಲಸ ಮಾಡುತ್ತೆ. ಸಂಘ RSSನ ಒಳಗಡೆ 100 ಜನ ಮನೆ ಮಠ ಸಂಸಾರ ಎಲ್ಲವನ್ನೂ ಬಿಟ್ಟು ಸಮಾಜ ಕೆಲಸ ಮಾಡುತ್ತೆ. ಯಾವುದೇ ಅಪೇಕ್ಷೆ ಇಲ್ಲ, ನಿಸ್ವಾರ್ಥದ ಕೆಲಸ ಮಾಡುತ್ತೆ. ಅದಕ್ಕೆ ಪ್ರಚಾರಕ್ಕೆ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು. ಇವತ್ತು ಬಹಳ ದೊಡ್ಡ ಸಂಘಟನೆ ಯಾವುದಂದ್ರೆ ಅದು ಹಿಂದೂ ಸಂಘಟನೆ. ಇದು 100 ವರ್ಷ ಸಮಾಜ ಕೆಲಸ ಮಾಡಿದೆ. ರಾಜಕೀಯ ಲಾಭಕ್ಕೋಸ್ಕರ ಇರ್ಬೋದು, ವ್ಯಕ್ತಿ ಲಾಭಕ್ಕೋಸ್ಕರ ಇರ್ಬೋದು, ಅಥವಾ ನಮ್ಮ ಸಂಘನ ಇವತ್ತು ದೂರದ ನಾಳನ್ನು ನಮ್ಮ ಪ್ರಮುಖವಾಗಿ ನಾನು ಮೀಡಿಯಾಗಳಲ್ಲಿ ಪ್ರಚಾರ ಆಗ್ತಿಲ್ಲ ಕೆಟ್ಟ ದೃಷ್ಟಿಯಿಂದ ಸಾಕಷ್ಟು ಅಪಪ್ರಚಾರ ಮಾಡೋದಕ್ಕೋಸ್ಕರ ಇದೆ. ನಿಜವಾಗ್ಲೂ ಸಂಘ ಹೊರಗಡೆ ನಿಂತು ನೋಡಿದ್ರೆ ಸಂಘದ ಒಳಗಡೆ ಬಂದು ಕೆಲಸ ಮಾಡಿ ಸಂಘ ಏನು ಅಂದ್ರೆ RSS ಏನು ಅಂತ ಹೇಳಿ ತಿಳ್ಕೊಳ್ಳೋದೇನು. ಹಾಗಾಗಿ ಪ್ರತಿಯೊಬ್ಬ ಹಿಂದೂಗಳಿಗೆ ಸಂಘದ ಒಳಗಡೆ ಬಂದು ಇಡೀ ಸಂಘದ ಸತ್ಯಸತ್ಯತೆಯನ್ನ ತಿಳ್ಕೊಳ್ಳೋದು ಸುವರ್ಣ ಅವಕಾಶ ಇದೆ. ಮತ್ತು ಸಾಕಷ್ಟು ಜನರಿಗೆ ನಾನೊಂದು ಈ ಸಮಾಜಕ್ಕೆ ನಾವು ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶ ನೋಡ್ತಾ ಇದ್ವಿ, ಪಾಕಿಸ್ತಾನ ನೋಡ್ತಾ ಇದ್ವಿ. ಕೇವಲ ಒಬ್ಬ ಹಿಂದೂ ಅನ್ನೋದಕ್ಕೂ ಎಷ್ಟು ಅನುಭವಿಸ್ತಿದೆ ಅಂತ ನೋಡ್ತಾ ಇದ್ವಿ. ಕಾಶ್ಮೀರ ಘಟನೆ ಕೇಳಿದ್ವಿ, ಅದು ಸರಿನೋ ಸತ್ಯನೋ ಸುಳ್ಳು, ಸರಿನೋ ತಪ್ಪು ಚರ್ಚೆ ಇದೆ, ಅದು ನಮ್ಮ ಕಣ್ಣು ಮುಂದೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಇಡೀ ಹಿಂದೂ ಸಮಾಜ ಜಾಗೃತಿ ಆಗ್ತದೆ. ಮತ್ತು ಈ ದೇಶಕ್ಕೋಸ್ಕರವಾಗಿ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು ಸಾಕಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕಿದೆ, ಎಲ್ಲರೂ ಕೂಡ ಒಳಗಡೆ ಕೆಲಸ ಮಾಡಬೇಕು ಅಂತ ಹೇಳಿ ಸ್ವಂತ ಪ್ರಾರ್ಥನೆ ಮಾಡ್ತಾರೆ. ಅದರ ಜೊತೆಗೆ ಆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ನಡೀತಾ ಇರುವಂತದ್ದು. ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬೇರೆ ಬೇರೆ ಕಡೆ ಹೋಗ್ತೀರಾ ಅಥವಾ ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ನಿಮ್ಮ ಹಿಂದೂ ಸಮುದಾಯದ ಒಂದು ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ಯಾವ ರೀತಿಯಾದ ಒಂದು ಬೆಂಬಲ ಬರ್ತಾ ಹೋಗ್ತಾ ಇದೆ? ಖಂಡಿತ ನಮಗೆ ತುಂಬಾ ಖುಷಿ ಅಂದ್ರೆ ನಾನು ಕೂಡ ಈ ಸಮಾಜದ ಮಧ್ಯ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದೀನಿ. ಅದೇ ಹಿಂದೂ ಸಮಾಜದ ಕಾರ್ಯಕ್ರಮಕ್ಕೆ ಸ್ಪಂದನೆ ಇದೆಯಲ್ಲ, ಮತ್ತು ಅವರು ಸ್ವೀಕಾರ ಮಾಡುವ ವ್ಯವಸ್ಥೆ. ನಾವು ಮನೆಯನ್ನು ಸಂಪರ್ಕ ಮಾಡ್ಕೋಬೇಕಾದ್ರೆ ನಾವು ಹೇಳಿದೀವಿ, ಯಾವುದೋ ಒಂದು ಪೋಸ್ಟ್ ತರ ಕೆಲಸ ಮಾಡೋಲ್ಲ. ನಾವು ಕಾರ್ಯಪತ್ರ ಕೊಟ್ಟರು, ಒಳ್ಳೆ ಕೂತ್ಕೋಬೇಕು, ಸಂಘದ ಬಗ್ಗೆ ಹೇಳಬೇಕು, ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದಾಗ ಅವರು ಬಹಳ ತುಂಬಾ ಕಡೆ ಅವರ ದಂಪತಿಗಳು ಬಂದು ಸಮೇತವಾಗಿ ಬಂದು ಸ್ವೀಕಾರ ಮಾಡಿರ್ಬೋದು, ಅಥವಾ ಒಂದು ತಟ್ಟೆ ಮುಖಾಂತರ ತಟ್ಟೆ ತಂದಿಟ್ಟು ನಾವು ಕೊಟ್ಟಂತ ಕಾರ್ಯಪತ್ರ ಸ್ವೀಕಾರ ಮಾಡೋದಿರ್ಬೋದು, ನಮಗೆ ಹಣೆಗೆ ತಿಲ್ಕ ಕಳಿಸೋದಿರ್ಬೋದು, ಅಥವಾ ಮನೆಯಲ್ಲಿ ಕೊಟ್ಟಂತ ಪಾನೀಯ ವ್ಯವಸ್ಥೆನ ಎಲ್ಲರೂ ಕಾಫಿನೋ ಟೀನೋ ಸ್ವಲ್ಪ ಕೊಟ್ಟು ಕಳಿಸೋಂಥ ಪ್ರೀತಿ ವಿಶ್ವಾಸ ಇದೆಯೋ, ಮತ್ತೆ ನಾವೇನ್ ಕೆಲಸ ಮಾಡಬೇಕು ಅಂತ ಕಾರ್ಯಕ್ರಮಕ್ಕೆ ಬರೋದು ಒಂದು ಭಾಗ ಆಗುತ್ತೆ. ಆದ್ರೆ ಇದರಲ್ಲಿ ನಾವು ಜೋಡಿಸ್ಕೊಳ್ಳಿ, ನಾವು ಒಂದು ಕೆಲಸ ಕೊಡಿ, ನಾವು ಕೆಲಸ ಮಾಡ್ತೀವಿ ಅನ್ನೋ ಪ್ರೀತಿ ವಿಶ್ವಾಸ ಇದೆ. ಅದೇ ತುಂಬಾ ಹಿಂದೂ ಸಮಾಜದ ಸ್ಪಂದನೆ ಇದೆ. ನಾವು ಹೇಳ್ತಾ ಇದ್ದೀವಿ ಬೇರೆ ಬೇರೆ ನಾನು ಯಾರು ಹೇಳಿದಾಗೆ ಬೇರೆ ಬೇರೆ ಜಾತಿ ಸಂಘಟನೆ ಇರ್ಬೋದು ಅಥವಾ ರಾಜಕೀಯ ವ್ಯವಸ್ಥೆ ಇರ್ಬೋದು, ಅದು ಸ್ವಂತ ವಿಚಾರ. ಇದು ರಾಷ್ಟ್ರೀಯತೆ ವಿಚಾರ. ರಾಷ್ಟ್ರೀಯತೆ ಬಂದಾಗ ನಾವೆಲ್ಲರೂ ಒಟ್ಟು ಕೆಲಸ ಮಾಡಬೇಕು ಅಂತ ನಮಗೆ ಹೇಳ್ತೀವಿ. ನಾವು ಮೊನ್ನೆ ಮೀಟಿಂಗ್ ನಾನು ತಗೊಂಡಿದ್ದೆ, ಬೆಟ್ಟಕ್ಕೆ ತಗೊಂಡಿದ್ದೆ. ಬೆಳಿಗ್ಗೆ 6:30, 6:30 ಬಹಳ ದೊಡ್ಡ ವ್ಯಕ್ತಿ, ಹೆಸರು ತಪ್ಪಾಗುತ್ತೆ ಅನ್ಸುತ್ತೆ, ಮತ್ತು ಬೇರೆ ಯಾವುದೋ ಪಕ್ಷದಲ್ಲಿ ಗುರುಸ್ಕೊಂಡು ಕೆಲಸ ಮಾಡುತ್ತೆ. ತುಂಬಾ ಖುಷಿ ಆಗ್ತದೆ ಇವತ್ತು ಕೆಲಸ ಆಗ್ತಿರೋದು, ಮತ್ತು ಅನಿವಾರ್ಯ ಇದೆ ಕೂಡ ನಾವು ಜಾಗೃತಿ ಆಗ್ತೀವಿ. ನಮ್ದೇನೋ ಒಂದು ಕೆಲಸ ಕಡೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಫೋನ್ ಮಾಡಿ ಹೇಳ್ತಿದ್ದಾರೆ. ಎಲ್ಲರೂ ಜೋಡಿಸ್ಕೊಂಡು ಕೆಲಸ ಮಾಡೋದು ಕೆಲಸ ಆಗ್ತದೆ. ಅದ್ರ ಜೊತೆ ಸ್ನೇಹಿತರು, ಈಗ ನೀವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜೋಡಿಸ್ಕೊಂಡಿರುವಂತದ್ದು ಹಲವಾರು, ನೀವು ಹೇಳಿದಾಗ 33 ವರ್ಷಗಳಿಂದಲೂ ಕೂಡ ನೀವಲ್ಲಿ ಇರುವಂತದ್ದು. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಗಳು ಈಗಿನ ಒಂದು ಯುವ ಜನತೆಗೆ ಆಗಿರ್ಬೋದು, ಯುವಕರಿಗಾಗಿರ್ಬೋದು, ಈಗಿನ ಒಂದು ಜನರೇಷನ್ಗೆ ಯಾವ ರೀತಿಯಾಗಿ ನೀವು ಕಡಿಮೆ ಮಾಡ್ತಾ ಇದ್ದೀರಾ? ಸಂಘದಲ್ಲಿ ಮೊದಲನೇ ಹಂತ ಶಾಖೆ ಅಂತಂದ್ರೆ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡೋದು ಕೆಲಸ. ಬೇರೆ ಆಗಲ್ಲ. ಒಬ್ಬ ವ್ಯಕ್ತಿಗೆ ಶಾರೀರಿಕವಾಗಿ ಏನ್ ಬೇಕು, ಬೌದ್ಧಿಕವಾಗಿ ಏನ್ ಬೇಕು, ಎಲ್ಲೂ ಕೂಡ ಆ ಶಾಖೆ ಒಳಗಡೆ ಸಿಗುತ್ತೆ. ನೋಡೋರಿಗೆ ಒಂದು ಶಾಖೆಯ ಆಟ ಅಂತ ಕಾಣಿಸ್ಕೊಳ್ಬಹುದು. ಇದು ಸಂಘದ ಉದ್ದೇಶನೇ ಶಾಖೆ ಅಂತ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡೋದು. ದಯಮಾಡಿ ಎಲ್ಲ ತಗೊಂಡು ಶಾಖೆಗೆ ಹೋಗ್ಬೇಕು, ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಸೂರ್ಯ ನಮಸ್ಕಾರ ಮಾಡ್ತೇವೆ, ಕಬಡ್ಡಿ ಆಡ್ತೇವೆ, ವ್ಯಾಯಾಮ ಮಾಡ್ತೇವೆ, ಗೀತೆ ಹಾಡ್ತೇವೆ, ಬೌದ್ಧಿಕ ಅಂದ್ರೆ ನಾವು ಬೌದ್ಧಿಕ ನಾವು ಭಾಷಣ ಯಾವ ತರ ಮಾಡಬೇಕು ಅಂತ ಕಲಿಸ್ಕೊಂಡು ಕೆಲಸ ಮಾಡುತ್ತೆ. ಸಂಘ ಎಲ್ಲೂ ಪ್ರಚಾರ ಇದೆ. ಪ್ರಚಾರ ಇಲ್ಲದೆ ಕೆಲಸ ಮಾಡುವಂತ ಸಂಘಟನೆ ಯಾವುದಾದ್ರು RSS ಇದೆ. ಹಾಗೆ ನಮ್ಮ ಸ್ಥಳದಲ್ಲಿ ನಡೆಯುವಂತ ಶಾಖೆಗಳಿಗೆ ಹೋಗ್ಬೇಕು. ಶಾಖೆಗೆ ಹೋಗ್ಲಿಲ್ಲ ಅಂದ್ರೆ ಮಿಲನ್ ಅಂತ ಆಗುತ್ತೆ, ಆ ಮಿಲನ್ಗೆ ಹೋಗ್ಬೇಕು. ಈ ವ್ಯಕ್ತಿಗೆ ತಕ್ಕಂತೆ ಈಗ ತುಂಬಾ ಇರುವವರಿಗೆ ರಜೆ ಸಿಗೋದಿಲ್ಲ, ಅಂತವರಿಗೆ ವಾರಕ್ಕೊಂದು ದಿವಸ ನಡೆಯುವಂತ ಕೆಲಸದ ಕಾರ್ಯಕ್ರಮಗಳಿದೆ. ಈ ಶಾಖೆಗೆ ಹೋಗ್ಬೇಕು, ಮಿಲನ್ಗೆ ಹೋಗ್ಬೇಕು, ಸಂಘದ ಚಟುವಟಿಕೆಗಳು ಒಳಗಡೆ ಜೋಡಿಸ್ಕೋಬೇಕು ಅಂತ ಹೇಳಿ ಅಂದ್ರೆ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಗಳಾಗಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳೆದು ಬಂದ ಹಾಗೆ ಈ ಎಲ್ಲ ವಿಚಾರಗಳನ್ನು ಹೇಳುವ ಪ್ರೋತ್ಸಾಹ ಖಂಡಿತ. ಸಂಘದ ಉದ್ದೇಶನೇ ಹೀಗೆ. ಇದು ಪ್ರಚಾರಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ, ಒಂದು ಪ್ರದರ್ಶನಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ. ಸಣ್ಣ ಕಾರ್ಯಕ್ರಮ ಸಂಘ ಯೋಚನೆ ಮಾಡಿದೆ. ಇವತ್ತು ಹಿಂದೂ ಸಮಾಜೋತ್ಸವ ಅಂದ ತಕ್ಷಣ ಯಾವುದೋ ಪ್ರಾಂತ ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ಒಂದು ಕಾರ್ಯಕ್ರಮ ಮುಗಿಸಿಡುವಾಯ್ತು. ಹಾಗಿಲ್ಲ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತಿದೆ. ದೊಡ್ಡ ಸಂಖ್ಯೆ ಆಗ್ಬೇಕು ಅಂತಲ್ಲ. ಗ್ರಾಮ ಪಂಚಾಯತ್ ಇನ್ನೂರು ಕಾರ್ಯಕ್ರಮ ತೊಂದರೆಯಿಲ್ಲ, ಒಟ್ಟು ಗ್ರಾಮ ಪಂಚಾಯತಿ ಮುಟ್ಟಬೇಕು. ಸಣ್ಣ ಕೆಳಗಡೆ ಇರೋ ಜನಗಳು ಇದರ ಸದಸ್ಯತೆ ಗೊತ್ತಾಗಬೇಕು.
ಮತ್ತು ಈ 100 ವರ್ಷದ ಸಾಧನೆಯಿಂದ 100 ವರ್ಷದ ರಾಷ್ಟ್ರತೆ ಮಾಡಿದ ಕೆಲಸ, ರಾಷ್ಟ್ರಕ್ಕೋಸ್ಕರ ಮಾಡಿದ ಕೆಲಸ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದೆ. ಹಾಗಾಗಿ ಈ ಸಣ್ಣ ಸಣ್ಣ ಕಾರ್ಯಕ್ರಮ ಜೋಡಿಸುವ ಕೆಲಸ ಆಗಿದೆ. ಅಂದ್ರೆ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಿಮ್ಮ ತಾಲೂಕಿನ ನರಸಿಂಹರಾಜಪುರ ತಾಲೂಕಾಗಿರ್ಬೋದು ಹನ್ನೊಂದು ಕಡೆ ನಡೀತಾ ಇದೆ ಅಂತ ಹೇಳಿದ್ರೆ, ಜೊತೆಗೆ ಬಾಳೆಹೊನ್ನೂರಲ್ಲೂ ಕೂಡ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಿರುವಂತದ್ದು. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಇದೆ. ಇದುವರೆಗೆ ನಾವು ಏನೇನು ಯೋಜನೆಗಳು ಮಾಡಿದ್ವಿ ಖಂಡಿತ ಯಶಸ್ವಿ ಆಗುತ್ತೆ. ಯಾವತ್ತು ಸಮಾಜ ಸ್ಪಂದಿಸುತ್ತೆ, ವ್ಯಕ್ತಿ ಸ್ಪಂದಿಸ್ತಾನೆ. ಇಲ್ಲಿ ವಿರೋಧ ಮಾಡೋದು ಒಂದು ಭಾಗ ಆಗುತ್ತೆ. ಅಂದ್ರೆ ಸ್ಪಂದನೆ ಯಾವ ಲೆವೆಲ್ಗಿದೆ, ನಿಮಗೆ 100ಕ್ಕೆ 99 ಭಾಗ ಸ್ಪಂದನೆ ಸಿಕ್ಕಿದೆ. ಉದಾಹರಣೆಗೆ ನಾವು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ತಕ್ಷಣ ಕೇಶಿನ ಅಲಂಕಾರ ಮಾಡಬೇಕು ಅಂತ ಯೋಚನೆ ಆಗಿತ್ತು. ಮೊನ್ನೆ ನಾವು ಸಂಜೆ ಬಾಳೆಹಣ್ಣು ಅಲಂಕಾರದ ಉದ್ಘಾಟನೆ ಇಟ್ಕೊಂಡಿದ್ವಿ. ಬಹಳ ತುಂಬಾ ಚೆನ್ನಾಗಿದೆ. ಭಗವದ್ ಧ್ವಜನ ಹಾಕೋದ್ರ ಮುಖಾಂತರ, ಕೇಶಿ ಧ್ವಜನ ಹಾಕೋದ್ರ ಮುಖಾಂತರ, ಓಂಕಾರ ಧ್ವಜನ ಹಾಕೋದ್ರ ಮುಖಾಂತರ ನಾವು ಅದನ್ನ ಅಲಂಕಾರ ಉದ್ಘಾಟನೆ ಮಾಡಿದ್ವಿ. ನಿನ್ನೆ ರಾತ್ರಿಯಿಂದ ಅದನ್ನ ಚಲನೆ ಶುರುವಾಗಿದೆ. ನಿನ್ನೆ ಕನಿಷ್ಠ ಒಂದು 20-30 ಕರೆಂಟು ಕೆಲಸ ಮಾಡ್ತಾ ಇದ್ರು. ಅವರೆಲ್ಲೂ ನಾವು ಕೆಲಸಕ್ಕೆ ಬಂದಿಂದ ಕರೆದಿರಲಿಲ್ಲ. ಕೇಶಿ ಧ್ವಜನ ಹಾಕೋದು, ಅಲಂಕಾರ ಮಾಡ್ತಿರೋದು ನೋಡೇ ಬಂದು ಜೋಡಣೆ ಮಾಡೋದು ಜನ 10 ಜನ ಇದೆ. ಹಾಗಾಗಿ 100ಕ್ಕೆ 100 ಸಂಖ್ಯೆ ಆಗುತ್ತೆ. ನಾವು ಬಾಳೆಹೊನ್ನೂರಲ್ಲಿ ಕನಿಷ್ಠ 4,000 ಜನ, 5,000 ಜನ ಗುರಿ ಇದೆ. ಕನಿಷ್ಠ 4,000 ಜನ ಸೇರಿ ಕಾರ್ಯಕ್ರಮ ಮಾಡ್ತೇವೆ. ಶೋಭಾಯಾತ್ರೆ ಚೆನ್ನಾಗುತ್ತೆ, ಧಾರ್ಮಿಕ ಸಭೆ ಚೆನ್ನಾಗುತ್ತೆ. ಹಾಗೆ ನಮ್ಮ ಪರಪೂಜೆ ಸ್ವಾಮೀಜಿಯವರ ದಿವ್ಯ ಆಶ್ವಾಸನೆ ಇರೋದ್ರಿಂದ ಕನಿಷ್ಠ 4,000 ಸಂಖ್ಯೆಯಲ್ಲಿ ನಾವು ಖಂಡಿತ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತ ನಾನು ಅನ್ಕೊಂಡೆ. ಮತ್ತು ಹೆಚ್ಚು ಯಾಕಾಗುತ್ತೆ, ಎಲ್ಲ ಸಂಘ ಸಂಸ್ಥೆ ಜೋಡಿಸ್ಕೊಳ್ಳೋ ಕೆಲಸ ಆಗಿದೆ. ಹೆಚ್ಚು ತಾಯಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಅದೇ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿದ್ದಾವೆ. ನಾವು ಮೊನ್ನೆ ಬಾಳೆಹೊನ್ನೂರಿನಲ್ಲಿ ಬಹುಶಃ ಅದು ಪ್ರಮುಖ ವ್ಯಕ್ತಿ, ಆಯ್ದ ವ್ಯಕ್ತಿ ಹೀಗಲ್ಲ, ಅದು ಸ್ವಲ್ಪ ಏನೋ ಒಂದು ಸಮುದಾಯದಲ್ಲಿ ಗುರುಸ್ಕೊಂಡಿದ್ದಾರೆ, ಯಾವುದೋ ಒಂದು ಬೇರೆ ಏನಾದ್ರು ಸಂಘ ಸಂಸ್ಥೆಯಲ್ಲಿ ಗುರುಸ್ಕೊಂಡಿದ್ದಾರೆ ಅಂತ ವ್ಯಕ್ತಿನ ಗುರುತು ಮಾಡಿ ಕರೆದಿದ್ವಿ. ಕನಿಷ್ಠ 40 ಸಂಖ್ಯೆ ಸೇರ್ಬೋದು ಅಂತ ನಾವು ಯೋಚನೆ ಮಾಡಿದ್ವಿ. 87 ಸಂಖ್ಯೆ ಇತ್ತು. ಬಹಳ ದೊಡ್ಡ, ಅಂದ್ರೆ ಪ್ರಮುಖ ವ್ಯಕ್ತಿ ಅನ್ನೋದಕ್ಕಿಂತಲೂ ಯಾವ ಕ್ಷೇತ್ರದ ಕೆಲಸ ಮಾಡ್ತಾ ಇರೋದು, ರೋಟರಿ ಮಾಡ್ಬೋದು, ಜೆಸಿ ಇರ್ಬೋದು, ಅಥವಾ ಜಾತಿ ಸಂಘಟನೆಗಳು, ಗಣಪತಿ ಕಾರ್ಯಕ್ರಮ ಸಮಿತಿ ಇರ್ಬೋದು, ದುರ್ಗಾ ಸಮಿತಿ ಇರ್ಬೋದು, ಸಮಾಜದ ಮಧ್ಯೆ ಯಾವ ಸಕ್ರಿಯತೆ, ರಾಷ್ಟ್ರೀಯತೆ ಇಟ್ಕೊಂಡು ಕೆಲಸಗಳು ಮಾಡ್ತಾರೆ ಅದನ್ನೆಲ್ಲ ಜೋಡಿಸಿ ನಾವು ಸೇರಿದ್ವಿ. ಒಂದು 40 ಸಂಖ್ಯೆ ಸೇರ್ಬೋದು ಅಂತ ಅನ್ಕೊಂಡಿದ್ರೆ 85 ಜನ ಸೇರಿದ್ದಾರೆ. ಆ 80 ಜನರಲ್ಲಿ 80 ರೀತಿಯಾದ ಸಲಹೆ ಸಹಕಾರ ಎಲ್ಲವೂ ಸಿಕ್ಕಿದೆ. ಹಾಗಾಗಿ ಸ್ಪಂದನೆ ತುಂಬಾ ಚೆನ್ನಾಗಿದೆ. ಕೊನೆಯದಾಗಿ ಆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಕುರಿತಾಗಿ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ನೀವು ಕೂಡ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾಗಿದ್ದೀರಾ. ಹಾಸನ ವಿಭಾಗದ ಒಂದು ವಿಷಯ ಪರಿಷತ್ನ ಸಹಕಾರ ಅಧ್ಯಕ್ಷರಾಗಿರುವ ನೀವು ಕೂಡ ನಿರಂತರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡುವ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಕೊನೆಯದಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಕುರಿತಾಗಿ ಏನ್ ಹೇಳ್ತೀರಾ, ಮತ್ತೆ ಯಾವ ರೀತಿಯಾಗಿ ಆಹ್ವಾನವನ್ನು ನೀಡ್ತೀರಾ? ಒಂದು ಇವತ್ತು ಹಿಂದೂ ಸಂಘಟನೆ ಯಾರ ವಿರೋಧಕ್ಕೋಸ್ಕರವಿಲ್ಲ ಮತ್ತು ಯಾರ ವಿರೋಧ ಮಾಡುವಂತ ಸಂಘಟನೆ ಒಂದಲ್ಲ. ನಮ್ಮ ಮೊದಲನೇದು ರಾಷ್ಟ್ರೀಯತೆ, ಇದು ಧರ್ಮ. ನಾವು ಏನೇ ಮಾಡಲಿ, ನಮ್ಮ ನೃತ್ಯ ಇರ್ಬೋದು, ನಮ್ಮ ರಾಜಕೀಯ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ಎಲ್ಲೂ ಮಾಡಬೇಕಾದ್ರೆ ಫಸ್ಟ್ ರಾಷ್ಟ್ರೀಯತೆ, ಇದು ಧರ್ಮ, ಎರಡನೇ ಕೆಲಸ ಮಾಡಬೇಕು. ಮತ್ತು ನಾವು ಹಿಂದೂಸ್ಗಳು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ತೋರಿಸ್ಲಿಕ್ಕೆ ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ ನಾವು ತೋರಿಸ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಇತ್ತು. ಮತ್ತೆ ಇಲ್ಲೆಲ್ಲೂ ಕೂಡ ನಮಗೆ ಮಾತನಾಡ ಇಲ್ಲ, ಇಂಥವರೇ ಬರಬೇಕು, ಇಂಥವರೇ ಕೆಲಸ ಮಾಡಬೇಕು. ಇಡೀ ಹಿಂದೂ ಸಮಾಜ ಕಾರ್ಯಕ್ರಮ, ಸಂಘ 100 ವರ್ಷ ಇವತ್ತು ಎಲ್ಲವೂ ಮತ್ತು ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಇಲ್ಲ ಮಾಡೋದು. ಒಬ್ಬ ಕೆಲವು ಮುಸ್ಲಿನ ಮುಖ್ಯ ಶಿಕ್ಷಣ ಮೇಲಿನ ಅಧಿಕಾರಿಗಳೊಂದಿಗೆ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವ ಸಂಘಟನೆ ಇದೆ. ಈ ಸಂಘಟನೆಯ ಸತ್ಯಾಸತ್ಯ ಕೆಲಸ ಮಾಡಿದೆ. ಬೇರೆ ನಾವೇನೋ ಯಾರೋ ರಾಜಕೀಯ ಲಾಭಕ್ಕೋಸ್ಕರವಾಗಿ, ವ್ಯಕ್ತಿ ಲಾಭಕ್ಕೋಸ್ಕರವಾಗಿ, ಪ್ರಚಾರದ ಲಾಭಕ್ಕೋಸ್ಕರವಾಗಿ ಸಂಘದ ನಿಂದನೆ ಮಾಡುವಂತ, ದ್ವೇಷ ಮಾಡುವಂತ ಕೆಲಸಗಳಾಗ್ತಾ ಇದೆ. ಈ ಸಂಘಗಳ ಬರಬೇಕು, ಕೆಲಸ ಮಾಡಬೇಕು. ಎಲ್ಲರೂ ಕೂಡ ಸೇರಿ ಕೆಲಸ ಮಾಡಲ್ಲ. ಹಿಂದೂ ಸಮಾಜ ಬಾಳೆಹೊನ್ನೂರಿನಲ್ಲಿ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಮಾದರಿಯಾದಂತಹ ಕಾರ್ಯಕ್ರಮ ಇದಾಗಬೇಕು. ಆಗ್ಬೇಕು ಅಂತ ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಮತ್ತು ನಿಸ್ವಾರ್ಥ ಕೆಲಸ ಮಾಡೋದಾಗಬೇಕು. ಹೆಚ್ಚು ಮನೆಗಳ ಸಂಪರ್ಕ ಮಾಡುವ ವ್ಯವಸ್ಥೆಗಳಿದೆ. ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ, ವಿಚಾರ ಮಾಡಿಲ್ಲ, ಅಕಸ್ಮಾತ್ ಗೊತ್ತಿದ್ದಂತ ಎಲ್ಲ ವ್ಯಕ್ತಿಗಳು ಕಾರ್ಯಕ್ರಮ ಬರಬೇಕು. ನಾಡಿದ್ದು 30ನೇ ತಾರೀಕು ನಡೆಯುವಂತಹ 5 ಗಂಟೆಗೆ ಪ್ರಾರಂಭವಾಗುವಂತಹ ಶೋಭಾಯಾತ್ರೆ, 6 ಗಂಟೆಗೆ ನಡೆಯುವಂತಹ ಧಾರ್ಮಿಕ ಸಭೆ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸಬೇಕು. ಒಂದು ಒಳ್ಳೆ ಕಾರ್ಯಕ್ರಮ ಆಗಬೇಕು. ನೀವೆಲ್ಲರೂ ಕೂಡ ಬಂದು ಸಹಕಾರ ಪ್ರೋತ್ಸಾಹಿಸಿದ್ರೆ ಈ ಕಾರ್ಯಕ್ರಮ ಚೆನ್ನಾಗುತ್ತೆ. ದಯಮಾಡಿ ಎಲ್ಲ ಇಡೀ ಹಿಂದೂ ಸಮಾಜದ ಸರ್ವರು ಬಂದು ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದೊಂದು ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಇಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಪೂರೈಸಿದ ವಿಚಾರ ಆಗಿರ್ಬೋದು, 100 ವರ್ಷಗಳಲ್ಲಿ ಬೆಳೆದು ಬಂದ ಹಾದಿ ಆಗಿರ್ಬೋದು, ವೈಯಕ್ತಿಕವಾಗಿ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಳೆದ 33 ವರ್ಷಗಳಲ್ಲಿ ಬೇರೆ ಬೇರೆ ಬಜೆಟ್ಗಳ ವಿಷಯ ಪರಿಷತ್ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿರ್ವಹಿಸಿದ ವಿಚಾರ ಆಗಿರ್ಬೋದು. ಹಾಗೆ ನೀವು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಇದೇನು ಆಯೋಜನಾ ಸಮಿತಿ ಉಪಾಧ್ಯಕ್ಷರಾಗಿ ಯಾವ ರೀತಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದೀರಾ,
ಬಾಳೆಹೊನ್ನೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹೇಗೆ ಆಯೋಜನೆ ಮಾಡಿದ್ದೀರಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವೆಲ್ಲ ತಯಾರಿಗಳನ್ನು ನೀವು ಮಾಡ್ತಾ ಇದ್ದೀರಾ, ಕಾರ್ಯಕ್ರಮದ ವಿಶೇಷತೆ ಆಗಿರ್ಬೋದು, ಹಾಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಯಾವ ರೀತಿಯ ಸಂದೇಶವನ್ನು ಕೊಡಕ್ಕೆ ಹೋಗ್ತಾ ಇದ್ದೀರಾ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆಲ್ಲರಿಗೂ ಪೂರ್ವಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗದ ಸಹ ಕಾರ್ಯದರ್ಶಿಗಳು, ಜೊತೆಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನರಸಿಂಹರಾಜಪುರ ತಾಲೂಕಿನ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಆರ್.ಡಿ. ಮಹೇಂದ್ರ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.